ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಉಪಾಧ್ಯಕ್ಷ ನೀನಿಲ್ಲ ಸೋದರಾಗಿರುವಂತ ಕುಮಾರ್ ದೇಸಾಯಿ ಅವರಿಗೆ ನಿಂಗಣ್ಣ ಪೂಜಾರಿ, SDMCಯ ಉಪಾಧ್ಯಕ್ಷರಾಗಿರುವಂತಹ ನಿಂಗಣ್ಣ ಪೂಜಾರಿ ಅವರನ್ನು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಆಲಮೇಲ ತಾಲೂಕಿನ ಮಾಜಿ ಸದಸ್ಯರಾಗಿದ್ದು ಬಸವರಾಜ್ ತೆಲ್ಲೂರ್ ಅವರಿಗೆ ಅಶೋಕ್ ಪೂಜಾರಿ ಅವರು ಬಂದು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಯಾವತ್ತು ನಾಗರಹಳ್ಳಿ ಹಿರಿಯರು ಹೋಗಿರುವಂತಹ ಚೆನ್ನಪ್ಪಗೌಡ ಹಚ್ಚಡದವರಿಗೆ ಶಂಕರ್ ಕುಕ್ನೂರವರು ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಬಂದು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಆಲಮೇಲದ ನನ್ನ ಆತ್ಮೀಯ ಸೋದರರಾಗಿರುವಂತಹ ಅಶೋಕ್ ಕೊಳ್ಳಾರಿ ಅವರಿಗೆ ಮಲ್ಲಣ್ಣ ಅಲ್ಲಾಪುರ ಅವರು ಬಂದು ಅವರನ್ನು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು, ಈ ಊರಿನ ಸಿಸಿ ರಸ್ತೆ ಆಗಿರ್ಬೋದು, ವಿಭೂತಳ್ಳಿಯಿಂದ ಇವತ್ತು ರಾಮನಹಳ್ಳಿ ರಸ್ತೆ ಆಗಿರ್ಬೋದು, ರಾಮನಹಳ್ಳಿಯಿಂದ ಬಳಗಾನೂರು ರಸ್ತೆ ಆಗಿರ್ಬೋದು, ಇವತ್ತು ರಾಮನಹಳ್ಳಿಯಿಂದ ಬಳಗಾನೂರು ರಸ್ತೆ ಆಗಿರ್ಬೋದು, ಕೋರಳ್ಳಿ ರಸ್ತೆ ಆಗಿರ್ಬೋದು, ಈ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ನಮ್ಮ ಕಾಲಾವಧಿಯಲ್ಲೇ ಈ 3 ರಸ್ತೆಗಳನ್ನು ನಾವು ಮಾಡೇ ತೀರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಎಲ್ಲ ಪ್ರಮುಖ ಮುಖಂಡರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು, ನಮ್ಮವರೇ ಮುಖ್ಯಮಂತ್ರಿಗಳಾದ್ರೆ ಈ 5 ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತರ್ತೀವಿ ಅಂತೇಳಿ ಕರ್ನಾಟಕದ ಮಹಾಜನತೆಗೆ ನಾವು ಮಾತು ಕೊಟ್ಟಿದ್ದೆವು. ಬರೇ ಸಿಂದಗಿ ಮತಕ್ಷೇತ್ರಕ್ಕೆ ಪ್ರತಿ ವರ್ಷ ಈ ಗ್ಯಾರಂಟಿಗಳಿಗಾಗಿ 220 ಕೋಟಿಯಿಂದ 230 ಕೋಟಿ ರೂಪಾಯಿ ಇವತ್ತು ಅನುದಾನ ಬಿಡುಗಡೆ ಆಗ್ತದೆ. ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಈ ಅಧಿಕಾರ ಅವಧಿಯಲ್ಲಿ ಇವತ್ತು ಜನರಿಗೆ ನಾವು ಕೊಟ್ಟ ಮಾತಿನಂತೆ ನಡ್ಕೋತೀವೋ ಇಲ್ಲ ಅನ್ನೋದು ಬಹಳ ಮುಖ್ಯ. ಇವತ್ತು ರಾಮನಹಳ್ಳಿ ಗ್ರಾಮದಲ್ಲಿ ಇವತ್ತು 40 ಲಕ್ಷ ರೂಪಾಯಿ ಸಿಸಿ ರಸ್ತೆ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಅಭಿಮಾನದಿಂದ ಇವತ್ತು ನೆರವೇರಿಸಿದ್ದೀವಿ. ಚುನಾವಣೆ ಪೂರ್ವದಲ್ಲಿ ಈ ಊರಿನ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ನನ್ನ ಗೆಲುವಿಗಾಗಿ ಇವತ್ತು ಆಲ್ಮೇಲದಿಂದ ಆಗಮಿಸಿರುವಂಥ ಎಲ್ಲ ಮುಖಂಡರಿರ್ಬೋದು, ನಾಗರಹಳ್ಳಿ ಎಲ್ಲ ಮುಖಂಡರಿರ್ಬೋದು, ಎಲ್ಲ ಮುಖಂಡರು ಕೂಡಿ ನಾವು ಪ್ರಚಾರಕ್ಕೆ ಆಗಮಿಸಿದಾಗ ಈ ಊರಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನೀವು 2.5 ವರ್ಷಗಳ ಹಿಂದೆ ನಮಗೆ ಹೇಳಿದ್ರಿ. ಆದರೆ ಹಂತ ಹಂತವಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ
ಇವತ್ತು ಹನುಮಾನ್ ಪ್ರಭು ವಾಲಿಕಾರ್ ಅವರು, ಸಾದಿಕ್ ಸುಂಬಡ್ ಅವರು, ಬಸವರಾಜ್ ಬಾಗೇವಾಡಿ ಅವರು ಈ ಕಾರ್ಯಕ್ರಮದ ಉದ್ದೇಶದ ಇವತ್ತು ಅರಿವು ಇಟ್ಟುಕೊಂಡು ಬಹಳ ಅರ್ಥಪೂರ್ಣವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವೊಂದು ಮಾತು ಹೇಳಬೇಕಾಗಿತ್ತಂದ್ರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನವೆಂಬರ್ 20ಕ್ಕೆ 2.5 ವರ್ಷ ಗತಿಸ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಈ ಕರ್ನಾಟಕ ಘನ ಸರ್ಕಾರ ಇವತ್ತು 2.5 ವರ್ಷದ ತಮ್ಮ ಅಧಿಕಾರ ಅವಧಿಯ ಒಂದು ಕಾಲಾವಧಿಯಲ್ಲಿ ಇವತ್ತು 5 ಗ್ಯಾರಂಟಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡುವುದ್ರ ಜೊತೆಗೆ ರಾಜ್ಯದ 224 ಮತಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ಕಾಂಗ್ರೆಸ್ ಪಕ್ಷದ ಮೇಲೆ ಮತ ಬಾಂಧವರು, ಕಾರ್ಯಕರ್ತರು, ಮುಖಂಡರು ಇಟ್ಟಂತ ಅಭಿಮಾನ ವಿಶ್ವಾಸವನ್ನು ನಿರಂತರವಾಗಿ ಉಳಿಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಸಿಂದಗಿಯ ನನ್ನ ಆತ್ಮೀಯರು ಸೋದರರಾಗಿರುವಂತಹ ಬಸವರಾಜ್ ಕಾಂಬಳೆ ಅವರಿಗೆ ಗುರುಶಾಂತ್ ಚಿಂದ್ರಿಕೇರಿ ಅವರು ಬಂದು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಆರ್ಮೇಲದ APMC ಮಾಜಿ ಅಧ್ಯಕ್ಷರಾಗಿರುವಂತಹ ಪ್ರಭೋಣ ವಾಲಿಕರ್ ಅವರಿಗೆ ರಾಚಪ್ಪ ಹಳೆಮನಿಯವರು ಬಂದು, ನರಸಣ್ಣ ಹಳೆಮನಿಯವರು ಬಂದು ಸನ್ಮಾನಿಸಬೇಕು. ಧರ್ಮಗೌಡ್ ಪಾಟೀಲ್ ಅವರಿಗೆ ಚಂದ್ರಶೇಖರ ನಂದೂರಿಗೆ ಅವರು ಬಂದು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಆರ್ಮೇಲದ ಪುರಸಭೆಯ ಸದಸ್ಯರು ಆಗಿರುವಂತಹ ಚೌರ್ ಅವರಿಗೆ ಸುಖೇಂದ್ರ ಮಳೆಗಾವ್ ಅವರು ಬಂದು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸಂದೀಪ್ ಚೌರ್ ಅವರಿಗೆ ಸುಖೇಂದ್ರ ಮಾಳೆಗಾವ್ ಅವರು ಬಂದು ಅವರನ್ನು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ನೋಡ್ರಿ ಇವತ್ತು 40 ಲಕ್ಷ ರೂಪಾಯಿ ಈ ಊರಾಗ ಸಿಸಿ ರಸ್ತೆ, ಎಲ್ಲಿ ಹಳ್ಳ್ಯಾಗ ನಡೆದವ ಅಲ್ಲಿ ಸಿಸಿ ರಸ್ತೆ ನಡೆದ್ರೆ ಮತ್ತೆ ಪ್ರತಿ 1 ಸಾರಿ 2 ಸಾರಿ ಆ ಭಾಗಕ್ಕೆ ಹೋದ್ರೆ ಮತ್ತೆ ಅದಕ್ಕೆ ಭೇಟಿ ಕೊಡ್ತಾರೆ. ಅದು ಕೆಲಸ ಹ್ಯಾಂಗ ನಡೆದೋ ಏನೋ, ಎಲ್ಲಿ ಬಂದು ನಿಂತದೋ ಏನೋ, ಅದು ಯಾರಿಗೂ ಕೊನೆ ಇದ್ದಿಲ್ಲ. ನಮ್ಗೆ ರೈತರಿಗೆ ಹಸು ಕೊಡುವಂಥದ್ದು ನೀವು ನೋಡಿದಾನ? ಸಿಸಿ ರಸ್ತೆಯ ಭೂಮಿ ಪೂಜೆಯನ್ನು ನೆರವೇರಿಸಿದಂಥ ಸಿಂದಗಿ ಮತಕ್ಷೇತ್ರದ ಬಡವರ ಬಂಧು, ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ಹೆಸರವನ್ನು ಮಾಡಿದಂಥ ಜನಪ್ರಿಯ ಶಾಸಕರಂತ ಅಶೋಕಣ್ಣ ಮನಗೂಳಿಯವರೇ, ಈ ಕಾರ್ಯಕ್ರಮದ ಗಣ್ಯ ಅಧ್ಯಕ್ಷತೆಯನ್ನು ವಹಿಸಿದಂಥ ರಾಮನಹಳ್ಳಿ ಪಂಚಾಯತಿಯ ಅಧ್ಯಕ್ಷರು ಆತ್ಮೀಯರಾದಂಥ ಮಾಂತೇಶ್ ಮಾಂಡ್ಯಾಳ್ ಅವರೇ, ಆಲ್ಮೇಲ್ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಸಾದಿಕ್ ಸುಂಬಡ್ ಅವರೇ, ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದಂಥ ಅಶೋಕ್ ಪಡಾರಿ ಅವರೇ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಬಸವರಾಜ್ ತೆಲ್ಲೂರ್ ಅವರೇ, ಮಾಜಿ APMCಯ ಅಧ್ಯಕ್ಷರಾದಂಥ ಬಸವರಾಜ ಬಾಗೇವಾಡಿ ಅವರೇ, ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ರಾಮನಹಳ್ಳಿ ಗ್ರಾಮದ ಎಲ್ಲ ಸಜ್ಜನ ಬಂಧುಗಳು, ಇವತ್ತು ನಾವು ಇಲ್ಲಿವರೆಗೆ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದೇ ಗೊತ್ತಿದ್ದಿಲ್ಲ ನಮಗೆ. ಅಭಿವೃದ್ಧಿ ಅಂದ್ರೆ ಏನಪ್ಪ? ಈಗ ಕೇವಲ 2.5 ವರ್ಷದಲ್ಲಿ ಪ್ರತಿಯೊಂದು ಹಳ್ಳಿಗಳು ನೋಡ್ರಿ ನೀವು, ಪ್ರತಿಯೊಂದು ಹಳ್ಳಿ ಇಲ್ಲೇ ಈಗ ನಾಗರಾಳಿ ಹೋದ್ರೆ 50 ಲಕ್ಷ ರೂಪಾಯಿ ಸಿಸಿ ರೋಡ ಮುಗಿತದು. ಇವತ್ತು ರಾಮನಹಳ್ಳಿಯಲ್ಲಿ, ನಿನ್ನೆ ಬೊಮ್ಮನಹಳ್ಳಿಯಲ್ಲಿ, ಆಚಂಗಳಲ್ಲಿ, ಯಾವುದೇ ಹಳ್ಳಿ ನಮ್ಮ ಮತಕ್ಷೇತ್ರ ಬರುವಂತ 108 ಹಳ್ಳಿಗಳು ಯಾವ ಹಳ್ಳಿ ಸಹಿತ ನೋಡಿದ್ರೆ ಇವತ್ತು ಮಾನ್ಯ ಶಾಸಕರ ಕೆಲಸ ನಡೆದವು. ಸಿಸಿ ರಸ್ತೆ ಆಗಿರ್ಬೋದು, ಗುಡಿ ಗುಂಡಾರಗಳಾಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ಬಹಳ ಜನಕ್ಕೆ ಹಳಿಗೂದಿಗೆ ಬಿದ್ದಂತ ಕೆಲಸಗಳನ್ನು ಆಗಿರ್ಬೋದು,
ಮೊನ್ನೆ ಸಿಂಧಿಗೆ ಒಳಗಿದ್ರೆ ಸೋದರಾಗಿರುವಂತ ಕುಮಾರ್ ದೇಸಾಯಿ ಅವರಿಗೆ ನಿಂಗಣ್ಣ ಪೂಜಾರಿ SDMCಯ ಉಪಾಧ್ಯಕ್ಷರಾಗಿರುವಂತ ನಿಂಗಣ್ಣ ಪೂಜಾರಿ ಅವರನ್ನು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಆಲಮೇಲು ತಾಲೂಕಿನ ಮಾಜಿ ಸದಸ್ಯರಾಗಿದ್ದು ಬಸವರಾಜ್ ತೆಲ್ಲೂರ್ ಅವರಿಗೆ ಅಶೋಕ್ ಪೂಜಾರಿ ಅವರು ಬಂದು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಯಾವತ್ತು ನಾಗರಹಳ್ಳಿ ಹಿರಿಯರಾಗಿರುವಂತಹ ಚೆನ್ನಪ್ಪಗೌಡ ಹಚ್ಚಡದವರಿಗೆ ಶಂಕರ್ ಕುಕ್ನೂರ್ ಅವರು ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಬಂದು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಆಲಮೇಲದ ನನ್ನ ಆತ್ಮೀಯ ಸೋದರರಾಗಿರುವಂತಹ ಅಶೋಕ್ ಕೊಳ್ಳಾರಿ ಅವರಿಗೆ ಮಲ್ಲಣ್ಣ ಅಲ್ಲಾಪುರ ಅವರು ಬಂದು ಅವರನ್ನು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ.